ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಕೇರಳ ಬನಾನದಿಂದ ಮಕ್ಕಳಿಗೊಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಇದೆ, ಮತ್ತು ಸ್ವಲ್ಪ ಶೇಂಗಾ ಮತ್ತು ಕಡಲೆಬೀಜ ತೊಗೊಂಡಿದ್ದೀನಿ. ಇದೆಲ್ಲ ಸೇರ್ಕೊಂಡು ಫ್ರೈ ಮಾಡ್ತೀನಿ. ಸ್ವಲ್ಪ ಇವಾಗ ಫ್ರೈ ಆಗಿದೆ, ಇದನ್ನು ಎತ್ತಿಟ್ಕೊಳ್ಳೋಣ. ಕಡೆಗೆ ನಾನು ಇವಾಗ ಕಟ್ ಮಾಡ್ಕೊಂಡಿರೋ ಬನಾನಾ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಾಳೆಹಣ್ಣು ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಮ್ಯಾಶ್ ಆಗ್ತಾಯಿದೆ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಫ್ರೈ ಸ್ವಲ್ಪ ಆಗಿದೆ, ಸಾಕು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆಹಣ್ಣು ಜೊತೆ. ಅದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಏನು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ತೀನಿ. ಇದು ರೆಡಿ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಚೇಂಜ್ ಮಾಡ್ತಾಯಿಲ್ಲ, ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದರಲ್ಲಿ 1 ಕಪ್ ರವೆ ಇದೆ, ಆ ರವೆ ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ. ಇದಕ್ಕೆ ನಾವು ಇವಾಗ 1/4 ಕಪ್ಪಷ್ಟು ಹಾಲು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರವೆ ಹಾಲೆಲ್ಲ ಹೀರ್ಕೊಬೇಕು, ಅಲ್ಲಿಗಂಟ ಇದನ್ನು ಬೇಯಿಸ್ಕೊಳ್ಳೋಣ. ಹಾಲೆಲ್ಲ ಹೀರ್ಕೊಂಡಿದೆ, ಡ್ರೈ ಆಗ್ತಾ ಬಂದಿದೆ. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ನಾವು ಆವಾಗಲೇ ರೆಡಿ ಮಾಡಿಟ್ಟು ಬನಾನಾ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ತಾ ಇದ್ದೀವಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರೆಡಿಯಾಗಿದೆ. ಅದ್ರ ಜೊತೆ ಇವಾಗ ಲಾಸ್ಟ್ ಕೊನೆಯದಾಗ್ಬಿಟ್ಟು ನಾವು ಇವಾಗ ಫ್ರೈ ಮಾಡಿಟ್ಕೊಂಡು ಡ್ರೈ ಫ್ರೂಟ್ಸನ್ನ ಸೇರ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಇದನ್ನು ಇವಾಗ ಬೇರೆ ಚೇಂಜ್ ಮಾಡಿಟ್ಬಿಟ್ಟು ತಣ್ಣಗಾಗೋ ಗಂಟೆ ವೆಯ್ಟ್ ಮಾಡೋಣ. ಇವಾಗ ಚೆನ್ನಾಗಿ ತಣ್ಣಗಾಗಲಿ. ಆಗಿದೆ. ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಹೀಗಾಗ್ಬಿಟ್ಟು ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ಸಾಲ ಫ್ರೈ ಮಾಡ್ಕೊಬೇಕು. ಶೇಪಲ್ಲಿ ಮಾಡ್ತೀವಿ. ಒಂದು ಗ್ಲಾಸ್ ತೊಗೊಂಬಿಟ್ಟು ಇದಕ್ಕೆ ಶೇಪ್ ಕೊಡೋಣ. ತೊಗೊಳ್ಳೋಣ, ಎತ್ಬಿಟ್ಟು ಶಾಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ಎಣ್ಣೆ ಮತ್ತು 1 ತುಪ್ಪ ಸೇರಿಸ್ಬಿಟ್ಟು ಎಣ್ಣೆ ಹಾಕ್ತಿದ್ದೆ. ಇವಾಗ ಈ ಥರ ಇಟ್ಬಿಟ್ಟು ಶಾಲ ಫ್ರೈ ಮಾಡೋಣ. ಅದನ್ನು ತಿರ್ಗಿಸಿ ಹಾಕೋಣ. ಒಂದು ಸೈಡ್ ಬೆಂದಿರುತ್ತೆ, ಸೈಡ್ ಆಗಿದೆ. ಸಂಜೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ರೆಡಿಯಾಗಿದೆ.